ಫ್ರೆಂಡ್ಸ್ ನಮಸ್ಕಾರ. ನಾ ಇವತ್ತು ಸೋಯಾ ಚಂಕ್ಸ್ ಗ್ರೇವಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಇವು ಒಂದು ಬೌಲು ಸೋಯಾ ಚಂಕ್ಸ್ ಇದಾವೆ, ಒಂದು ಹಾಕೋತಾ ಇದ್ದೀನಿ. ಇದು ಒಂದು ಅರ್ಧ ತಾಸು ಸ್ವಲ್ಪ ನೀರೊಳಗೆ ನೆನಿಬೇಕು. ನೋಡಿ ಈಗ 20 ನಿಮಿಷ ಆಗ್ಯಾವು. ಇವನ್ನ ಸ್ವಲ್ಪ ಜೋರಂಗೆ ಹಿಂಡ್ಕೊಂಡು ಒಂದು ತಟ್ಟೆಗೆ ತಕ್ಕೋತೀನಿ. ಬಾಣಲೆ ಇಟ್ಕೊಂಡಿನಿ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಇದಕ್ಕೆ ಈ ಇಟ್ಕೊಂಡಿರೋ ಎಲ್ಲ ಸೋಯಾಗಳನ್ನು ಇದ್ರಾಗ ಹಾಕೋತೀನಿ. ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕು ಇದನ್ನು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇನ್ನು ಹುರ್ಕೋಬೇಕು. ಹುರಿಯುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಲೈಟ್ಗೆ ಹುರ್ಕೊಂಡೇನೆ ನಾನೀಗ. ನೋಡಿ ಇಷ್ಟ ಆದರೆ ಸಾಕು. ಈಗ ಒಂದು ಪ್ಲೇಟಿಗೆ ತಗೋತೀನಿ. ಒಂದು ಮಿಕ್ಸರ್ ಜಾರ್ ಇಟ್ಕೊಂಡೇನಿ. ಈಗ 3 ಟೊಮೆಟೊನ್ನು ಕಟ್ ಮಾಡಿ ಇಟ್ಕೊಂಡೇನಿ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. 1-2 ಹಸಿಮೆಣಸಿನ್ಕಾಯಿ ಹಾಕೋತೀನಿ. 1-2 ಇಂಚದಷ್ಟು ಶುಂಠಿ ಹಾಕೋತಾ ಇದ್ದೀನಿ. ನೋಡಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ನಾನು. ಒಂದು ಪಾತ್ರೆ ಇಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. 1 ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈಗ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಬೆಳ್ಳುಳ್ಳಿ ಇವನ್ನ ಹಾಕೋತೀನಿ. ಈಗ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ, ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಇದು ಹಾಕೋತೀನಿ. ಈಗ ಈ ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ. ಈಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋತೀನಿ. ಈಗ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಈಗ ಅರ್ಧ ಸ್ಪೂನು ಗರಂ ಮಸಾಲ ಹಾಕೋತಿದ್ದೀನಿ. ಒಂದು ಸ್ಪೂನ್ ಖಾರ ಹಾಕೋತಾ ಇದ್ದೀನಿ. ಈಗ ರುಬ್ಕೊಂಡಿರೋ ಈ ಪೇಸ್ಟ್ ಹಾಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋತೇನೆ ಇದನ್ನು. ನೋಡಿ ಈಗ ಈ ಮಿಕ್ಸರ್ ಒಳಗಿರೋ ನೀರನ್ನು ಇದಕ್ಕೆ ಹಾಕೋತೀನಿ. ಈಗ ಈ ಗ್ರೇವಿ ಸ್ವಲ್ಪ ಕುದಿಬೇಕು. ನೋಡಿ ಅದು ಕುದೀತಾ ಇದೆ. ಈಗ ಇದನ್ನು ಹಾಕೋತಾ ಇದ್ದೀನಿ ಸೋಯಾ ಚಂಕ್ಸು. ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಇದು ಸ್ವಲ್ಪ ಕುದಿಬೇಕು. ಈಗ ಅರ್ಧ ಸ್ಪೂನು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ, 2 ಸಿಳ್ಳಿ ಹಾಕೋತಾ ಇದ್ದೀನಿ. ಈಗ ಆಗಿದೆ ಇದು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಈಗ ರೆಡಿ ಆಗೈತಿ. ಇದು ಒಂದು ಪ್ಲೇಟಿಗೆ ತಗೋತೀನಿ. ಈಗ ರೆಡಿ ಆಗೈತಿ ಸೋಯಾ ಚಂಕ್ಸ್ ಗ್ರೇವಿ ಮಾಡಿದ್ದೇನೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.